got this shot. ಮಮ್ಮಿ ನಂಗೆ ಇಲ್ಲಿ ಡಿಂಪಲ್ ಬರುತ್ತೆ ಗೊತ್ತಾ? Oh my god! Wow! ನೋಡಿ ಈ ತರ ಕಪ್ಸ್ ಕಾಫಿ ಕಪ್ ಇದೆಷ್ಟು ಚೆನ್ನಾಗಿದೆಲ್ಲ. ಸೊ ಹಂಗೆ ಈ ಸತಿ ತಗೊಂಡೆ. ಆಮೇಲೆ ಇದೆಷ್ಟು ಕ್ಯೂಟ್ ಆಗಿದೆಲ್ಲ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸೌಜನ್ಯ. ನಾನು ಚಿಕ್ಕಮಂಗ್ಳೂರಿಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ಯಾರಾದರೂ ನೀವು ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಟು ಮೈ ಚಾನಲ್. ಸೊ ಇವತ್ತು ವೀಕೆಂಡ್ ಆಗಿದ್ದರಿಂದ ಸುಮ್ಮನೆ ಹಾಗೆ ಶಾಪಿಂಗ್ ಅಂತ ಬಂದಿದ್ದೆ. ಆ್ಯಂಡ್ ಏನೂ ಇಂಟೆನ್ಷನ್ ಇರಲಿಲ್ಲ ತೊಗೋಬೇಕು ಅಂತ, ಜಸ್ಟ್ ವಿಂಡೋ ಶಾಪಿಂಗ್ ಅಂತ ಬಂದೆ. ಬಟ್ ಐ ಎಂಡೆಡ್ ಅಪ್ ಶಾಪಿಂಗ್ ಫ್ಯೂ ಥಿಂಗ್ಸ್ ಫಾರ್ ಮೈ ಸೆಲ್ಫ್. ಅದೇನು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಎಷ್ಟು ಗಾಳಿ ಬೀಸ್ತಾ ಇದೆ ಗೈಸ್. ಡನ್ ವಿತ್ ದ ಶಾಪಿಂಗ್. ನಾವು ಗೋಯಿಂಗ್ ಬ್ಯಾಕ್ ಟು ಹೋಮ್. ಆ್ಯಕ್ಚುಲಿ ಏನೂ ತೊಗೋಬೇಕು ಅಂತ ಇಂಟೆನ್ಷನ್ನೇ ಇರಲಿಲ್ಲ, ಬಟ್ ಆದರೂ ಬಂದಿದ್ದೀನಲ್ಲ ಅಂತ ತಗೊಂಡೆ. ಓ ವೆಯ್ಟ್ ಹೋಗ್ಲಾ? ಓಕೆ ಫೈನ್. ಶಾಪಿಂಗ್ ಎಲ್ಲ ಆದಮೇಲೆ ಸ್ವಲ್ಪ ಹೊಟ್ಟೆ ಹಸಿತಾ ಇತ್ತು, ಹಾಗಾಗಿ ಆಚೆ ಬಂದಿದ್ದೀವಿ ಮಸಾಲೆ ಪುರಿ ತಿನ್ನೋಣ ಅಂತ. ಆಫ್ಟರ್ ಸೋ ಮೆನಿ ಇಯರ್ಸ್ ಅಮ್ಮ ತಿನ್ನೋದು ನೋಡ್ತಾ ಇದ್ದೀನಿ. ಯೂಶ್ವಲಿ ತಿನ್ನಲ್ಲ, ಬಟ್ ಇವತ್ತು ತುಂಬ ಹೊಟ್ಟೆ ಹಸಿತಿತ್ತಂತೆ, ಅದಕ್ಕೆಲ್ಲ ಸೊ ಕತ್ಲೆ ಆಗೇ ಬಿಡ್ತು. ನಾವು ಹೋಗಿದ್ದೆ ಲೇಟ್ ಆ್ಯಕ್ಚುಲಿ. ಈ ಕ್ಲಿಪ್ಪಿಂಗ್ನ ನಾನು ಶೂಟ್ ಮಾಡಬೇಕು ಅಂದ್ಕೊಂಡಿರಲಿಲ್ಲ, ಬಟ್ ಸುಮ್ಮನೆ ಹಾಗೆ ಫೋನ್ ಇಟ್ಕೊಂಡಿದ್ದೆ. ಬಟ್ ಹಾಗೆ ಸ್ಕೈ ನೋಡಿದಾಗ ತುಂಬ ಚೆನ್ನಾಗಿತ್ತು, ವ್ಯೂ ಕ್ಯಾಪ್ಚರ್ ಮಾಡೋಣ ಅಂದ್ಕೊಂಡೆ. ಎಷ್ಟು ಚೆನ್ನಾಗಿದೆ ಅಲ್ಲ, ಕೂಲಾಗಿದೆ ವೆದರ್ ಅಂತೂ. ನಾನು ಇಲ್ಲೇ ರೋಡಲ್ಲಿ ಕಾಯ್ತಾ ಇದ್ದೀನಿ, ಬಿಕಾಸ್ ಅಮ್ಮ ಸ್ವಲ್ಪ ಅಲ್ಲೇನೋ ಮೆಡಿಕಲ್ ಶಾಪಲ್ಲಿ ತೊಗೊತಾ ಇದ್ರು ಮೆಡಿಸಿನ್ಸ್ ಏನೋ. ಸೊ ನಾನು ಹಾಗಾಗಿ ಇಲ್ಲೇ ಸ್ಕೂಟಿಲಿ ವೆಯ್ಟ್ ಮಾಡ್ತಾಯಿದ್ದೆ. ವೆದರ್ ತುಂಬ ಚಳಿಯಾಗಿತ್ತು, ಹಾಗಾಗಿ ಎಲ್ಲ ಹುಡ್ಡಿ ಹಾಕೊಂಡು ಫುಲ್ ಪ್ಯಾಕ್ ಆಗಿದ್ದೀನಿ ನಾನಿಂತು. ಎಷ್ಟು ದೊಡ್ಡ ಹಲಸಿನಣ್ಣಲ್ಲ ನಮ್ಮ ಪಪ್ಪ ತಂದಿಟ್ಟಿದ್ದೆ ನಮ್ಮ ಮನೆ ಬರೋಷ್ಟು. ಹಣ್ಣಾಗಿದ್ಯಾ ಅಮ್ಮ? ಕ್ಯಾಮ್ರಾದಲ್ಲಿ ಎಷ್ಟು ಚಿಕ್ಕದು ಕಾಣಿಸ್ತಿದೆ, ಇಲ್ಲಿ ಎಷ್ಟು ದೊಡ್ಡದು ಕಾಣಿಸ್ತಿದೆ ನೋಡು. ಏನ್ ಹತ್ರ ಹಿಡಿದ್ರು ಚಿಕ್ಕದಾಗಿ ಕಾಣಿಸ್ತಾ ಇದೆ. ನೋಡಿ ಎಷ್ಟು ಚಿಕ್ಕದಾಗಿ ಕಾಣಿಸ್ತಿದೆ, ಇದೆಷ್ಟು ದೊಡ್ಡದಾಗಿದೆ ಸೈಜ್ ಅಲ್ಲ, ಸಿಕ್ಕಾಪಟ್ಟೆ ದೊಡ್ಡದಿದೆ. ಬ್ರೌನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ಆ್ಯಕ್ಚುಲಿ ನಾನು ಈ ಥರ ಲಾಂಗ್ ವಿಡಿಯೋ ಮಾಡಬಾರ್ದು ಅಂದ್ಕೊಂಡಿದ್ದೆ, ಬಿಕಾಸ್ ನನಗೂ ಒಂದೊಂದು ಸತಿ ಕ್ಯಾಪ್ಚರ್ ಮಾಡೋದು ಮರ್ತೋಗಿರುತ್ತೆ, ಟೈಮ್ ಇರಲ್ಲ. ದೆನ್ ಶಾರ್ಟ್ ಅಪ್ಲೋಡ್ ಮಾಡೋಣ ಅಂತಲೇ ಮಾಡಿದ್ದೆ, ಬಟ್ ಐ ಎಂಡೆಡ್ ಅಪ್ ಡೂಯಿಂಗ್ ದಿಸ್ ವಿಡಿಯೋ ನಾವು. ಆ್ಯಕ್ಚುಲಿ ನಾನು ಹೊರಗಡೆ ಹೋಗಿದ್ದ ರೀಸನ್ನು ಸುಮ್ಮನೆ ಬೋರ್ ಆಗ್ತಿತ್ತು. ವೀಕೆಂಡ್ ಅಂದರೆ ನಾನು ಆಚೆ ಹೋಗಬೇಕು, ಮನೇಲೇ ಇದ್ದಿದ್ದು ಬೋರ್ ಆಗುತ್ತಲ್ಲ. ಸೊ ಎಲ್ಲಾದರೂ ಹಾಗೆ ಹೊರಗೆ ಹೋಗ್ಬರೋಣ, ವೆದರ್ ಸಹ ತುಂಬ ಕೂಲಾಗಿತ್ತು, ಹೊರಗೆ ಹೋಗ್ಬರೋಣ ಅಂತ ಅಮ್ಮನ ಕರ್ಕೊಂಡು ಹೋಗಿದ್ದೆ. ಮೇನ್ ರೀಸನ್ ನನಗೆ ಇದು ಬೇಕಿತ್ತು, ಹುಕ್ ಬೇಕಿತ್ತು ಸ್ಟಿಕ್ ಮಾಡೋಕ್ಕೆ, ವಾಲ್ ಸ್ಟಿಕ್ ಮಾಡೋಕ್ಕೆ. ಅದು ಯಾಕೆ ಅಂದರೆ ನನಗೆ ಒಂದು ಗಿಫ್ಟ್ ಬಂದಿತ್ತು, ಇದು ಎಲ್ಲಾದರೂ ಪ್ಲೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಅದಕ್ಕೆ ಒಂದು ವಾಲ್ ಸ್ಟಿಕ್ ತರೋಣ ಅಂತ. ಸೊ ಮೊಳೆ ಎಲ್ಲ ಹೊಡೆದು ಏನಕ್ಕೆ ವಾಲ್ನ ಹಾಳು ಮಾಡೋದು, ವಾಲ್ ಸ್ಟಿಕ್ಕಲ್ಲಿ ನೋಡೋಣ. ಇದರಲ್ಲಿದೆ 2 kg ಮ್ಯಾಕ್ಸಿಮಮ್ ಲೋಡ್ ಅಂತ. ಲೆಟ್ಸಿ ಅಂತ ಇದು ತರಕ್ಕೆ ಹೋಗಿದ್ದು. ಬಟ್ ಐ ಎಂಡೆಡ್ ಅಪ್ ಶಾಪಿಂಗ್ ಫ್ಯೂ ಥಿಂಗ್ಸ್ ಫಾರ್ ಮೀ, ನನಗೆ ಅಂತ ತೊಗೊಂಡೆ. ಸೊ ಐ ವಿಲ್ ಶೋ ಯು ನಾನು ಏನೆಲ್ಲ ಶಾಪ್ ಮಾಡಿದೆ ಅಂತ. ಫಸ್ಟ್ ಒನ್ ಇದು. ಸೊ ಇದು ಸೆಟ್ ಆಫ್ 4 ಇದೆ. ಏನಂದರೆ ಇದು ಲೈಕ್ ಡಸ್ಟ್ ಕ್ಲೀನ್ ಮಾಡೋದು, ಸ್ಲ್ಯಾಬ್ ಮೇಲೆಲ್ಲ ಏನಾದರೂ ಡಸ್ಟ್ ಇರುತ್ತಲ್ಲ ಕಿಚನಲ್ಲಿ, ಸೊ ವಾಟರ್ನೆಲ್ಲ ಇದು ಅಬ್ಸರ್ವ್ ಮಾಡ್ಕೊಳುತ್ತೆ. ಇದು ಚೆನ್ನಾಗಿದೆ. ಸೊ ಹಾಗಾಗಿ ಇದು ಪ್ರೈಸ್ 175, ಬಟ್ ಆಫರಲ್ಲಿ ಇದು ನಂಗೆ ಸಿಕ್ತು 99 ರುಪೀಸ್ಗೆ. ವರ್ತ್ ಅಲ್ಲ, ಚೆನ್ನಾಗಿದೆ ಇದು. ನೆಕ್ಸ್ಟ್ ಇದಂತೂ ನನ್ನ ಫೇವ್ರೆಟ್. ಎನಿ ಟೈಮ್ ನಾನು ಯಾವುದೇ ಶಾಪಿಂಗಿಗೆ ಹೋದರೂ ನನಗೆ ವೇಫರ್ಸ್ ಅಂದರೆ ತುಂಬ ಇಷ್ಟ, ತೊಗೊಬರ್ತೀನಿ ಯಾವಾಗಲೂ. ನಾನು ಚಾಕ್ಲೇಟ್ಸ್ ಅಷ್ಟು ತಿನ್ನಲ್ಲ, ಬಟ್ ವೇಫರ್ಸ್ ತುಂಬ ಇಷ್ಟ, ಇದನ್ನೇ ತಿನ್ನೋದು. ಸೊ ಈ ಸತಿ ಪೈನಾಪಲ್ ಒಂದು ಚಾಕ್ಲೇಟ್ ಫ್ಲೇವರ್ ತಂದಿದ್ದೀನಿ, ಬಟ್ ವೆನಿಲಾ ಇಸ್ ಮೈ ಫೇವ್ರೆಟ್. ಆ್ಯಂಡ್ ಹಿಯರ್ ಇಸ್ ದ ಬಿಲ್. ನೆಕ್ಸ್ಟ್ ಇದು. ಸೊ ಸಿ ದಿಸ್ ಕ್ಯೂಟ್ ಲಿಟಲ್ ಕಾಫಿ ಕಪ್. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸಿಕ್ಕಾಪಟ್ಟೆ. ನಾನು ಆ್ಯಕ್ಚುಲಿ ಕಾಫಿ ಟೀ ಕುಡಿಯೋಲ್ಲ, ಡೈಲಿ ಕುಡಿಯೋಲ್ಲ. ಈಗ ನಾನು ಎಕ್ಸ್ಕ್ಯೂಸ್ ಮಿ
ಓಕೆ, ಸೊ ಯೂಶ್ವಲಿ ನಾನು ಕಾಫಿ ಟೀ ಅಷ್ಟು ಕುಡಿಯಲ್ಲ, ಬಟ್ ನನಗೇನೋ ಒಂಥರ ಕ್ರೇಜ್, ಒಬ್ಸೆಷನ್ ಅನ್ಬೋದು. ಲೈಕ್ ಎಲ್ಲಾದರೂ ಹೋದಾಗಿದ್ರೆ ಕ್ಯೂಟ್ ಲಿಟಲ್ ಕಪ್ಸ್ ನೋಡಿದ್ರೆ ತೊಗೊಬರ್ತೀನಿ. ಎಕ್ಸಾಂಪಲ್ ನೋಡಿ, ಈ ಥರ ಕಪ್ಸ್, ಕಾಫಿ ಕಪ್ ಇದೆಷ್ಟು ಚೆನ್ನಾಗಿದೆ ಅಲ್ಲ. ಸೊ ಹಂಗೆ ಈ ಸತಿ ಇದು ತೊಗೊಬಂದೆ. ಆಮೇಲೆ ಇದು ಎಷ್ಟು ಕ್ಯೂಟ್ ಆಗಿದೆ ಅಲ್ಲ. ಸೊ ಕೆಲವು ಗರ್ಲ್ಸಿಗೆ ಒಂದು ಕ್ರೇಜ್ ಇರುತ್ತೆ ಕಲೆಕ್ಷನ್, ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್, ಡ್ರೆಸ್ ಕಲೆಕ್ಷನ್ಸ್, ಆ ಥರ ಎಲ್ಲ ಕಲೆಕ್ಷನ್ಸ್ ಇದ್ರೆ ನಂದು ಒಳ್ಳೆ ಕಾಫಿ ಕಪ್ ಕಲೆಕ್ಷನ್ಸ್. ಸೊ ನನಗೆ ಈ ಥರ ಕ್ಯೂಟ್ ಥಿಂಗ್ಸ್ ಸಿಕ್ಕಿದ್ರೆ ಅದನ್ನೆಲ್ಲ ಗ್ರ್ಯಾಬ್ ಮಾಡ್ಕೊಬಿಡ್ತೀನಿ. ಓಕೆ, ಲೆಟ್ ಮಿ ಟೇಕ್ ದಿಸ್ ಅಂತ ನಂಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಇದೆಲ್ಲ ಲೈಕ್ ಮಮ್ಮಿದು ಕ್ರಾಕರಿ ಶಾಪಿಂಗ್, ಅದನ್ನೆಲ್ಲ ಅದು ಲೆಟ್ ಇಟ್ ಬಿ ಅ ಸೈಡ್. ಓಕೆ, ನೆಕ್ಸ್ಟ್ ಇನ್ನೊಂದು ನನಗೆ ಕ್ಯೂಟ್ ಥಿಂಗ್ ಏನು ಸಿಕ್ತು ಗೊತ್ತಾ, ಅಲ್ಲಿ ಹೋದಾಗ ಐ ಗಾಟ್ ದಿಸ್ ಶಾರ್ಟ್ಸ್. ಈ ಶಾರ್ಟ್ ಸಿಕ್ತು ನನಗೆ, ತುಂಬ ಕ್ಯೂಟ್ ಅನ್ನಿಸ್ತು ನನಗೆ. ಇದು ಸಿಕ್ಕಾಪಟ್ಟೆ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಐ ವಾಸ್ ಸರ್ಚಿಂಗ್ ಫಾರ್ ದಿಸ್ ಕೈಂಡ್ ಆಫ್ ಶಾರ್ಟ್ಸ್ ಇದು. ಸೊ ಇದನ್ನು ತಗೊಬಂದೆ. ನೆಕ್ಸ್ಟ್ ಇದೆಲ್ಲ ಲೈಕ್ ಅದೇ ಹೇಳಿದ್ನಲ್ಲ, ನನ್ನ ಮಮ್ಮಿ ಕ್ರಾಕರಿ ಅದೆಲ್ಲ ತೋರಿಸಲ್ಲ, ಅದೆಲ್ಲ ಅವ್ರದ್ದು. ನೆಕ್ಸ್ಟ್ ಐ ಗಾಟ್ ಟೀ ಶರ್ಟ್ಸ್. ಐ ಲವ್ ಟೀ ಶರ್ಟ್ಸ್. ಸೊ ನನ್ನ ಮಮ್ಮಿ ಬೈತಾ ಇರ್ತಾರೆ, ನೀನೆಂತೂ ಆಚೆನೇ ಹೋಗಲ್ಲ, 24/7 ಮನೇಲೇ ಇರ್ತೀಯ, ವರ್ಕ್ ಫ್ರಮ್ ಹೋಮ್, ನಿನಗೆ ಡ್ರೆಸ್ ಅಗತ್ಯನೇ ಇರಲ್ಲ. ಯಾಕಂದ್ರೆ ನನಗೂ ಹಾಗೆ ಅನಿಸುತ್ತೆ, ಹೌದಲ್ವಾ, ವೈ ಟು ಬೈ ಡ್ರೆಸ್ಸಸ್, ನನಗೇನು ಅಷ್ಟು ಆಚೆ ಹೋಗಲ್ಲ, ಏನೂ ಇಲ್ಲ, ಸೊ ಮನೇಲೇ ಇರೋಕ್ಕೆ ಡ್ರೆಸ್ ಯಾಕೆ ಅನ್ಸುತ್ತೆ ಸಮ್ಟೈಮ್ಸ್. ಆದರೂ ಈ ಥರ ಡೈಲಿ ಎಲ್ಲ ಹಾಕಾಗೆ ಕ್ಯೂಟ್ ಟೀ ಶರ್ಟ್ಸ್ ಇದೆಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ. ಎಷ್ಟು ಕ್ಯೂಟ್ ಆಗಿದೆ. ಆ್ಯಂಡ್ ಇಲ್ಲಿ ಡಾಗ್ ಇದೆ, ಪಪ್ಪಿ. ಸೊ ಸಖತ್ ಕ್ಯೂಟ್ ಆಗಿದೆ ಈ ಟೀ ಶರ್ಟ್ ಅಂತೂ, ತುಂಬ ಇಷ್ಟ ಆಯಿತು ನನಗೆ. ಆ್ಯಂಡ್ ಇದು ಒಂಥರ ಆಫ್ ವೈಟ್ ಲೈಕ್ ಗ್ರೇ ಶೇಡ್ ಮಧ್ಯೆ ಬಂದಿದೆ ಹಾಗೆ. ಆ್ಯಂಡ್ ದಿಸ್ ಈಸ್ ಆಲ್ಸೋ ವೆರಿ ನೈಸ್ ಟೀ ಶರ್ಟ್, ವೆರಿ ಗುಡ್ ಕಲರ್, ಲೈಟ್ ಪರ್ಪಲ್ ಕಲರ್, ವೆರಿ ಕ್ಯೂಟ್ ಆಗಿದೆ. ಸೊ ಟೀ ಶರ್ಟ್ ತೊಗೊಂಡೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಇದು ತೊಗೊಂಡೆ, ಶಾರ್ಟ್ಸ್ ತೊಗೊಂಡೆ, ಲೈಕ್ ಮನೇಲಿ ಹಾಕೋಣ ಅಂತ. ಈಗ ರೈನಿ ಸೀಸನ್ ಸ್ಟಾರ್ಟ್ ಆಯಿತು, ಈಗ ಪ್ಯಾಂಟೇ ಹಾಕೋಬೇಕು, ಇಲ್ಲಾಂದರೆ ಫುಲ್ ಚಳಿ ಆಗುತ್ತೆ. ಸೊ ಸಮ್ಮರಲ್ಲಿ ಇದೆಲ್ಲ ಯೂಸ್ ಆಗಲ್ಲ ಶಾರ್ಟ್ಸ್ ಎಲ್ಲ. ಆ್ಯಂಡ್ ಇದು ಇನ್ನೊಂದು ಬೇರೆ ಶಾಪಲ್ಲಿ ತೊಗೊಂಡಿದ್ದು, ನೈಟ್ ಪ್ಯಾಂಟ್ಸ್ ಬೇಕಿತ್ತು ಅಂತ. ದಿಸ್ ವಾಸ್ ನೈಟ್ ಪ್ಯಾಂಟ್. ಸೊ ನೈಟ್ ಪ್ಯಾಂಟ್, ಯೂಶ್ವಲಿ ನನಗೆ ಪ್ಯಾಂಟ್ಸ್ ಆರ್ ಶಾರ್ಟ್ಸ್ ಆಪ್ಟ್ ಮಾಡಿದರೆ ಪಾಕೆಟ್ ಇರಬೇಕು. ನಂಗೆ ಹಂಗಾಗಿ ಇದು ತುಂಬ ಇಷ್ಟ ಆಯಿತು, ಬಿಕಾಸ್ 2 ಸೈಡ್ ಪಾಕೆಟ್ಸ್ ಇದೆ ಇದರಲ್ಲಿ. ಲೆಟ್ ಮಿ ಶೋ ಯು ವೇರ್ ಇಟ್ ಈಸ್. ಪಾಕೆಟ್ ಯಾ. ಸೊ 2 ಸೈಡು ಪಾಕೆಟ್ ಇದೆ, ಬಟ್ ಈ ಪ್ಯಾಂಟಲ್ಲಿ ಪಾಕೆಟ್ ಇಲ್ಲ, ತುಂಬ ಬೇಜಾರಾಗ್ತಾ ಇದೆ. ಬಟ್ ಚೆನ್ನಾಗಿತ್ತು ಅಂತ, ಇದು ಕ್ಲಾತ್ ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು ಅಂತ ತೊಗೊಂಡೆ. ಆ್ಯಂಡ್ ನೆಕ್ಸ್ಟ್ ಇದೊಂಥರ ನ್ಯೂ ಟೈಪ್ ಪ್ಯಾಂಟ್, ಟ್ರೈ ಮಾಡೋಣ ಈ ಸತಿ ಅಂತ ಅಂದ್ಕೊಂಡು. ಯೂಶ್ವಲಿ ನಾನು ಈ ಥರ ಪ್ಯಾಂಟ್ಸ್ ಹಾಕಲ್ಲ, ಬಟ್ ಓಕೆ ಲೆಟ್ ಮಿ ಟ್ರೈ, ಚೆನ್ನಾಗಿದೆಯಲ್ಲ ಅಂತ ಅನ್ನಿಸ್ತು. ಒಂಥರ ಈ ಥರ ಹೀಗೆ ಬರುತ್ತೆ. ಸೊ ಆ್ಯಂಡ್ ಇನ್ನೊಂದು ಇದು ಅಡ್ವಾಂಟೇಜ್ ಏನು ಅಂದರೆ ಇದಕ್ಕೂ ಕೂಡ ಪಾಕೆಟ್ ಇದೆ. ಲೈಕ್ ಯೂಶ್ವಲಿ ನಾನು ಈ ಥರ ಪ್ಯಾಂಟ್ಸಲ್ಲಿ ಪಾಕೆಟ್ ನೋಡಲ್ಲ, ಬಟ್ ಇದರಲ್ಲಿ ಪಾಕೆಟ್ ಇದೆ. ಈಗ ಕಾಣಿಸ್ತಾ ಇಲ್ವಲ್ಲ ಪಾಕೆಟ್, ಏನಾಯಿತು, ಪಾಕೆಟ್ ಇತ್ತು ಇಲ್ಲಿ, ಹಾಂ ಇಲ್ಲಿದೆ ಪಾಕೆಟ್. ಸೊ ಹಿಯರ್ ಇಸ್ ದ ಪಾಕೆಟ್. ಸೊ ಇದಾಗಿತ್ತು ನಂದು ಇವತ್ತು ವೀಕೆಂಡ್ ಶಾಪಿಂಗ್ ವ್ಲಾಗ್. ನಾನು ಡೈಲಿ ಶಾಪಿಂಗ್ ಹೋಗಲ್ಲ, ಬಟ್ ವೀಕೆಂಡ್ ಮಾತ್ರ ಮನೇಲಿರಲ್ಲ, ಆಚೆ ಹೋಗಬೇಕು ಅನಿಸುತ್ತೆ, ಬೋರ್ ಆಗುತ್ತೆ. ಸೊ ನಂಗೆ ಶಾಪಿಂಗ್ ಅಂದರೆ ಏನೋ ಒಂಥರ ತುಂಬ ಇಷ್ಟ. ಸುಮ್ಮನೆ ಹೋಗ್ತೀನಿ, ಆ್ಯಕ್ಚುಲಿ ವಿಂಡೋ ಶಾಪಿಂಗ್ ಮಾಡೋಣ ಅಂತ ಹೋಗೋದು, ಏನು ತೊಗೊಳಕ್ಕಿರುತ್ತೆ ಯಾವಾಗಲೂ ಅಂತ. ಬಟ್ ಅಲ್ಲಿ ಏನಾದರೂ ಈ ಥರ ಥಿಂಗ್ಸ್ ನೋಡಿದರೆ ಇಷ್ಟ ಆದರೆ ತೊಗೊಬರೋದು. ಈಗ ಈ ವಾಲ್ ಸ್ಟಿಕ್ ಈ ಬ್ಯಾಕ್ಗ್ರೌಂಡಲ್ಲಿ ಹಾಕೋದ ಅಥವಾ ಅಲ್ಲಿ ಹಾಕೋದ ಅಂತ ನೋಡಬೇಕು. ಸೊ ಓಕೆ, ಈಗ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ, ಬಾಯ್. ಆ್ಯಂಡ್ ನಮ್ಮ ಮಮ್ಮಿ ನೋಡಿ
ಇರಿಟೇಟ್ ಮಾಡ್ತಿದ್ದೆ ನನಗೆ. ಬೇಡ ಬೇಡ ಅಂದರು. ಫಸ್ಟ್ ಇದು ನನ್ನ ಫೇವ್ರೆಟ್ ಫುಡ್ ಆಗಿತ್ತು ಮೆಂತ್ಯ ಮುದ್ದೆ. ಬಟ್ ಈಗ ನನಗೆ ಮಮ್ಮಿ ನನಗೆ ಇಲ್ಲಿ ಡಿಂಪಲ್ ಬರುತ್ತೆ ಗೊತ್ತಾ ನೋಡು. ಮುದ್ದೆನೆಲ್ಲ ನುಂಗಿದ್ರೆ ನಾನು ಅಗಿತೀನಿ. ನೀವು ಹಿಂಗೇನಾ? ಮಾಡಬೇಡಿ. ಅಗಿದ್ರೆ ಟೇಸ್ಟ್ ಗೊತ್ತಾಗುತ್ತೆ, ನುಂಗಿದ್ರೆ ಏನು ಗೊತ್ತಾಗುತ್ತೆ? ಮೆಂತೆ ಮುದ್ದೆ ಇನ್ನೇ ಇದು ಬಾಯಲ್ಲ ಅದೆಂತ ಇಟ್ಕೊಳ್ತೀಯ? ಬೇಡ ನನಗೆ, ನೀನು ಕೊಡ್ಬೇಕು ಅಂತ ಬಾಯಲ್ಲ. ಮುದ್ದೆ. ಸೊ ಈಗ ನಾನು ವಾಲ್ಡ್ರೋಬ್ನ ನೀಟ್ ಮಾಡ್ಕೋಬೇಕು, ಕ್ಲೀನ್ ಮಾಡ್ಕೋಬೇಕು. ಅಮ್ಮ ಇದು ವಾಲ್ ಸ್ಟಿಕರ್ ಹಾಕ್ಲಾ? ದೊಡ್ಡದು ಹಾಕ್ಲಾ ಚಿಕ್ಕದು ಹಾಕ್ಲಾ? ಫಸ್ಟ್ ಇದಕ್ಕೆ ಯಾವುದು ಫಿಟ್ ಆಗುತ್ತೆ ಅಂತ ನೋಡಬೇಕು. ಆ್ಯಂಡ್ ದಿಸ್ ಗೋಸ್ ಟು ಮೈ ಸ್ನ್ಯಾಕ್ಸ್ ಬಾಸ್ಕೆಟ್. ದೊಡ್ಡದು ಬೇಡ, ಚೆನ್ನಾಗಿ ಕಾಣಲ್ಲ ಅಂತ ಅದೇ ದೊಡ್ಡದಾಗಿ ಕಾಣುತ್ತೆ.